ಹಾಯ್ ಎವ್ರಿವನ್, ಅನನ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನಿಲ್ಲಿ ಮಲೆನಾಡಲ್ಲಿ ಮಾಡ್ತಾರೆ ಬಟ್ ಜಾಸ್ತಿ, ಮತ್ತು ಬೇರೆ ಕಡೆನೂ ಎಲ್ಲ ಸಿಗುತ್ತೆ. ಇದು ಕಳ್ಳೆ ಅಂತ ಹೇಳ್ತೀವಿ ಇದನ್ನು ನಾವು ಬಿದಿರು ಕಳ್ಳೆ ಅಂತ ಕರಿತೀವಿ. ಇದ್ರದ್ದು ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇದು ರೊಟ್ಟಿ ಮತ್ತು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಇದು ಮಳೆಗಾಲದಲ್ಲಿ ನಮಗೆ ಸಿಗುತ್ತೆ, ಬೇಸಿಗೆನಲ್ಲಿ ನಮಗೆ ಸಿಗಲ್ಲ. ಇದು ಮಳೆ ಬಿದ್ದು ಒಂದು 2 ತಿಂಗಳು ಆದಮೇಲೆ ನಮಗೆ ಇದು ಭೂಮಿಯಿಂದ ಹುಟ್ಟುತ್ತೆ. ಇದನ್ನು ನಾನು ಯಾವ ರೀತಿ ಇದನ್ನು ಯಾವ ರೀತಿ ಸಿಪ್ಪೆ ತೆಗೆದು ಯಾವ ರೀತಿ ತಗೊಂಡು ಇದ್ರದ್ದು ಎಳೆ ಭಾಗನ ತಗೊಂಡು ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ನೋಡೋಣ. ನೋಡಿ, ಈ ರೀತಿ ಕಳೆ ಇರುತ್ತೆ. ಇದನ್ನು ಈ ರೀತಿ ಇಟ್ಕೊಂಡು ಕೆಳಭಾಗದಲ್ಲಿ ಸಿಪ್ಪೆಗಳು ಬರುತ್ತೆ, ಕೆಳಗಡೆಯಿಂದ ಈ ರೀತಿ ಸುಲ್ಕೊಂಡು ಬರಬೇಕು. ಈ ರೀತಿ ಒಂದೊಂದೇ ಎಲೆಗಳನ್ನ ತಕ್ಕೊತಾ ಬರಬೇಕು. ಈ ರೀತಿ ಸುಲ್ಕೋಬೇಕು. ನಮಗೆ ಕೈಯಲ್ಲಿ ಆಗಲಿಲ್ಲ ಅಂದರೆ ಚಾಕು ಕೂಡ ಯೂಸ್ ಮಾಡ್ಬೋದು. ಕೈಯಲ್ಲೇ ಆರಾಮಾಗಿ ಬರುತ್ತೆ ಇದು. ಇದನ್ನು ಇದೇ ರೀತಿ ತುದಿ ತನಕನೂ ಸುಲ್ಕೊಂಡು ಹೋಗಬೇಕು. ಫುಲ್ಲು ಎಲೆ ಫುಲ್ಲು ಇದೇ ರೀತಿ. ಇದು ಬಿದಿರು ಕಳ್ಳೆ ಅಂತ ಹೇಳ್ತೀವಿ ಇದನ್ನು. ಇಲ್ಲಿ ಚುಂಗ್ ಥರ ಇದೆಯಲ್ಲ, ಇದನ್ನು ಜಾಸ್ತಿ ಮೈಗೆಲ್ಲ ಅಂಟಿಸ್ಕೊಳಕ್ಕೆ ಹೋಗಬೇಡಿ. ಮೈ ಸ್ವಲ್ಪ ನವೆ ಆಗುತ್ತೆ ಅದನ್ನ ಮುಟ್ಟಿಸ್ಕೊಂಡ್ರೆ, ಮೈಗೆ ಮುಟ್ಟಿಸ್ಕೊಂಡ್ರೆ. ಕೈಯಾದರೆ ಏನಾಗಲ್ಲ, ಮತ್ತು ಬಟ್ಟೆಗೆಲ್ಲ ಮುಟ್ಟಿಸ್ಕೊಬೇಡಿ. ಇದು ತುಂಬಾ ಸಣ್ಣದಿದೆ. ಬಿದಿರು ಕಳ್ಳೆ ಅಂದರೆ ತುಂಬ ದಪ್ಪ ಬರುತ್ತೆ, ಒಂದು ಕೈ ಇಷ್ಟು ದಪ್ಪ ಬರುತ್ತೆ. ಆ ಸೈಜದೆಲ್ಲ ಸಿಕ್ಕಿದ್ರೆ 2 ಬಿದಿರಿದ್ರೆ ಸಾಕಾಗುತ್ತೆ. ಕೊನೆಯಲ್ಲಿ ಫುಲ್ ಎಳೆದು ಬಂದಾಗ ನಾವು ಈ ರೀತಿ ಹಿಡಿದು ತೆಗಿಬೇಕು. ಇದು ನನಗೆ ಇರೋದು ಕಳ್ಳೆ ಒಂದು ಮೊಳಕಾಯಿಯಷ್ಟು ಉದ್ದ ಇದೆ, ಹಾಗಾಗಿ ನಮಗೆ ಎಳೆದೇ ಜಾಸ್ತಿ ಸಿಗುತ್ತೆ. ಇನ್ನು ಜಾಸ್ತಿ ಉದ್ದ ಬರುತ್ತೆ, ಒಂದು 4 ಅಡಿ 5 ಅಡಿ ಅಷ್ಟು. ಅದರಲ್ಲಿ ಆವಾಗ ನಾವು ಗೆಣ್ಣು ಪಕ್ಕದಲ್ಲಿ ಮಾತ್ರ ಎಳೆದಿರುತ್ತೆ, ಅದನ್ನು ಮಾತ್ರ ತಗೋಬೇಕಾಗುತ್ತೆ. ಹಾಗೆ ನಮಗೆ ಎಳೆಯೋದು ಅಂತ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ, ನಮಗೆ ಸ್ಟಾರ್ಟಿಂಗು ಮಾತ್ರ ಎಲ್ಲ ಕುಕ್ಕೋಬೇಕಾಗುತ್ತೆ. ಮಿಕ್ಕಿದೆಲ್ಲ ಸ್ವಲ್ಪ ಗೆಣ್ಣನ್ನು ಕಟ್ ಮಾಡಿ ತೆಗೆದುಬಿಡಬೇಕು. ಅದ್ರ ಕೆಳಭಾಗದಲ್ಲಿ ಉಗುರು ಹಾಕಿದಾಗ ನಮಗೆ ಉಗುರು ಸ್ಮೂತಾಗಿ ಒಳಗಡೆ ಹೋಗಬೇಕು. ನಿಧಾನವಾಗಿ ಹೋದರೂ ಅದು ಬಲ್ತಿರುತ್ತೆ ಅಂತ ಅದನ್ನು ನೋಡ್ಕೊಬೇಕಾಗುತ್ತೆ.
ನೋಡಿ ಇದು ಇಲ್ಲಿ ತನಕ ನಾವು ತೆಕ್ಕೋಬೋದು. ಇಲ್ಲಿ ಸ್ವಲ್ಪ ಎಳೆದಿದೆ, ಇದನ್ನು ನಾವು ಕಟ್ ಮಾಡಿ ಹಾಕ್ಕೊಬೇಕಾಗುತ್ತೆ. ಇವಾಗ ನಾವು ಗೆಣ್ಣು ಹತ್ರ ಬಂದಿದ್ವಿ. ಇದನ್ನು ನಾವು ಬಿಟ್ಬಿಡಬೇಕು, ಇದು ನಮಗೆ ಬೇಕಾಗಲ್ಲ. ಮತ್ತು ಈ ಗೆಣ್ಣು ಸ್ಟಾರ್ಟ್ ಆಗುತ್ತಲ್ಲ, ಕೆಳಗೆ ಎಂಡ್ ಆಗುತ್ತಲ್ಲ, ಅಲ್ಲಿಗೆ ಸ್ವಲ್ಪ ನೋಡಿಕೊಂಡು ಎಲ್ಲಿ ಎಳೆದಿದೆ ನೋಡಿಕೊಂಡು ಈ ರೀತಿ ಕಟ್ ಮಾಡ್ಕೊಂಡು ಇದಿಷ್ಟೇ ಬೇಕಾಗೋದು. ಮತ್ತು ನಮಗೆ ದಪ್ಪ ದಪ್ಪ ದೊಡ್ಡದು ಇರುತ್ತಲ್ವ, ಅದರಲ್ಲೂ ಕೂಡ ಇದೇ ರೀತಿ ನೋಡಿಕೊಂಡು ನೀವು ಎಳೆದು ಮಾತ್ರ ತೊಗೋಬೇಕು. ಬಲ್ತಿರೋದು ತೊಗೊಂಡ್ರೆ ನಾರ್ನಾರಾಗುತ್ತೆ, ಚೆನ್ನಾಗಿರಲ್ಲ ಅವಾಗ ಪಲ್ಯ ನಮಗೆ, ಮತ್ತು ಅದು ಬೇಯೋದು ಇಲ್ಲ. ಹಾಗಾಗಿ ಎಳೆದು ಮಾತ್ರ ತೊಗೋಬೇಕು. ಇದು ಫುಲ್ ಬಲ್ತಂಗಿದೆ. ನಮಗೆ ಉಗುರು ಹೋದ್ರೂ ನಮಗೆ ಸ್ಮೂತಾಗಿ ಹೋಗಬೇಕು. ಉಗುರು ನಿಧಾನವಾಗಿ ಹೋದರೆ ಅದು ಬಲ್ತಿದೆ ಅಂತ, ಹಾಗಾಗಿ ಇದನ್ನು ನಾನು ಯೂಸ್ ಮಾಡ್ತಾಯಿಲ್ಲ. ಇವಾಗ ನಾನಿಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಹಾಗೆ ಸ್ಟವ್ ಹಚ್ಕೊತಾ ಇದ್ದೀನಿ. ಅಲ್ಲಿ ಕುಪ್ಕಿಟ್ಕೊಂಡಿರೋಂಥ ಕಡಲೆ ನನಗೆ ಒಂದು 4ರಿಂದ 5 ಕಡಲೆನ ಕುಪ್ಕಿದೆ, ಇಷ್ಟು ಸಿಕ್ಕಿದೆ. ಇದನ್ನು ಇದಕ್ಕೆ ಹಾಕ್ಬಿಟ್ಟು ಒಂದು 20 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. 20ರಿಂದ 30 ನಿಮಿಷ ಬೇಯಿಸ್ಬೇಕು, ಕುದಿಸ್ಬೇಕು ಚೆನ್ನಾಗಿ ಇದ್ರೊಳಗಡೆ, ನೀರೊಳಗಡೆ. ಇದನ್ನು ಮುಚ್ಚೋದು ಬೇಡ, ಹಾಗೆಯೇ ಕುದಿಸ್ಬೇಕು. ಓಪನ್ ಇಟ್ಬಿಟ್ಟು ಒಂದು 30 ನಿಮಿಷ ಕುದಿಸ್ಬಿಟ್ಟು ಇದನ್ನು ನೀರನ್ನು ಬಗ್ಗಿಸಿ ನೀರನ್ನ ಚೆಲ್ಬಿಡಬೇಕು. ನೀರನ್ನು ಯೂಸ್ ಮಾಡ್ಕೊಬಾರ್ದು. ಈ ರೀತಿ ಚೆನ್ನಾಗಿ ಕುದಿಬೇಕು. ಅರ್ಧ ಗಂಟೆ ಜೋರು ಊರಿನಲ್ಲೇ ಅರ್ಧ ಗಂಟೆ ಕುದಿಸ್ಕೋಬೇಕು. ಪಾತ್ರೆನ ದೊಡ್ಡದಾಗಿಟ್ಟಾಗ ನಮಗೆ ಉಕ್ಕೋದಿಲ್ಲ, ಇಲ್ಲಾಂದರೆ ಚಿಕ್ಕದಾಗಿದ್ದರೆ ಪಾತ್ರೆ ಉಕ್ಬಿಡುತ್ತೆ. ಓಕೆ, ಇವಾಗ ಕಡಲೆ ಫುಲ್ಲು ಬೆಂದಿದೆ. ಮುಕ್ಕಾಲು ಗಂಟೆ ಬೇಯಿಸ್ಕೊಂಡಿದ್ದೀನಿ. ಅರ್ಧ ಅಥವಾ ಮುಕ್ಕಾಲು ಗಂಟೆ ಅಂತೂ ಜೋರೂರಿನಲ್ಲೇ ಬೇಯಿಸ್ಕೊಬೇಕು. ಇದು ಸ್ವಲ್ಪ ತಣ್ಣಗಾದಮೇಲೆ ನಾನಿಲ್ಲಿ ಸೋದಿಸ್ಕೊತಾ ಇದ್ದೀನಿ, ಆ ನೀರನ್ನು ಬಗ್ಗಿಸ್ಕೊತಾ ಇದ್ದೀನಿ. ಈ ನೀರನ್ನು ಯಾವುದೇ ಕಾರಣಕ್ಕೂ ನೀವು ಯೂಸ್ ಮಾಡಬೇಡಿ, ಅದನ್ನು ಚೆಲ್ಬಿಡಬೇಕು. ಈ ರೀತಿ ಬಟ್ಟೆಲಾದರೂ ಸೋಸ್ಕೋಬೋದು, ಅಥವಾ ಈ ರೀತಿ ಜರಡಿ ಇದ್ದರೂ ಕೂಡ ಅದರಲ್ಲಿ ಸೋಸ್ಕೋಬೋದು. ಈ ರೀತಿ ನೀರನ್ನು ಫುಲ್ಲು ಬಗ್ಸಾದ್ಮೇಲೆ ನಾವು ಮತ್ತೊಂದು ಸಲ ಇದಕ್ಕೆ ತಣ್ಣೀರನ್ನು ಹಾಕ್ಕೊಬೇಕು.
ಇದನ್ನು ನಾನು ಇವಾಗ ಚೆಲ್ತಾ ಇದ್ದೀನಿ ನೀರನ್ನ. ಇವಾಗ ಮತ್ತೆ ಸ್ವಲ್ಪ ತಣ್ಣೀರು ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಇನ್ನೊಂದು ಸಲ ನೀರನ್ನು ಬಗ್ಗಿಸ್ತಾ ಇದ್ದೀನಿ. ಹಾಗೆ ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಈ ಕಡಲೆ ಪಲ್ಯನ ತಿನ್ನೋಕೆ ಹೋಗ್ಬಿಡಿ, ಇದು ತುಂಬ ಹೀಟ್ ಇರುತ್ತೆ. ಹಾಗಾಗಿ ಇವಾಗ ನಾವು ಪಪ್ಪಾಯ ಹೇಗೆ ಪ್ರೆಗ್ನೆಂಟ್ ಇರೋರು ತಿನ್ನಲ್ವೋ ಆ ರೀತಿ ಇದನ್ನು ಕೂಡ ಪ್ರೆಗ್ನೆಂಟ್ ಇರೋರು ತಿನ್ನಬಾರ್ದು. ಈ ರೀತಿ ನೀರನ್ನು ಇನ್ನೊಂದು ಸಲ ಬಗ್ಗಿಸ್ಕೊಂಡು ನೀರನ್ನು ಚೆಲ್ಬಿಡ್ತಾ ಇದ್ದೀನಿ. ಇವಾಗ ಇದರಲ್ಲಿ ಸ್ವಲ್ಪ ನೀರು ಇರುತ್ತಲ್ವ, ಅದನ್ನು ಕೈಯಲ್ಲಿ ಕ್ಲೀನಾಗಿ ಹಿಂಡ್ಕೊಬೇಕು. ಸ್ವಲ್ಪನೂ ನೀರಿಲ್ಲದೆ ಇರೋಂಗೆ ಈ ರೀತಿ ಚೆನ್ನಾಗಿ ಸ್ವಲ್ಪ ತಗೊಂಡು ಈ ರೀತಿ ಹಿಂಡ್ಕೋಬೇಕು. ಹಿಂಡಿ ಒಂದು ಕಡೆ ಇಟ್ಕೊತಾ ಇದ್ದೀನಿ. ನಮಗೆ ಪಲ್ಯಕ್ಕೆ ಬೇಕಾಗಿರೋದು ಇಷ್ಟೇ, ನೀರು ಯಾವುದು ಬೇಡ. ಹಿಂಡಿಟ್ಕೊಂಡಿರೋಂಥ ಈ ಕಡಲೆ ಮಾತ್ರ ನಮಗೆ ಬೇಕಾಗಿರೋದು. ಇದರ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಇದು ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ. ಮಂಗಳೂರು ಸ್ಟೋರ್ಗಳಲ್ಲೂ ಕೂಡ ಇದು ನಮಗೆ ಅವೈಲಬಲ್ ಇರುತ್ತೆ. ಎಲ್ಲ ಸ್ಟೋರ್ಗಳಲ್ಲೂ ಸಿಗಲ್ಲ ಇದು. ಓಕೆ, ಇವಾಗ ಇದನ್ನು ಈ ರೀತಿ ಫುಲ್ಲು ಸ್ವಲ್ಪನೂ ನೀರಿಲ್ಲದೆ ಇರೋಂಗೆ ಚೆನ್ನಾಗಿ ಹಿಂಡ್ಕೊಂಡು ಎತ್ತಿಟ್ಕೊಬೇಕು. ಈ ನೀರನ್ನು ಕೂಡ ನಾನು ಚೆಲ್ತಾ ಇದ್ದೀನಿ. ನಾವು ಇದ್ರದ್ದು ನೀರು ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ, ಬರೀ ಹಿಂಡ್ಕೊಂಡಿರೋ ಕಳ್ಳೆದು ಎಳೆ ಭಾಗನ ಮಾತ್ರ ಎತ್ತಿಟ್ಕೊತಾ ಇದ್ದೀನಿ ಪಲ್ಯಗೆ. ಇವಾಗ ರುಬ್ಕೊಳ್ಳೋದಕ್ಕೆ ಎರಡು ಎಸ್ಲಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧ ಈರುಳ್ಳಿ, ಹಾಗೆ ಒಂದು ಅರ್ಧ ಕಪ್ಪಷ್ಟು ಒಂದು ಹೋಳಲ್ಲಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತುರಿ. ಇಲ್ಲಿ ನಾನು ಜೀರಿಗೆ 2.5 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದು ಹೀಟ್ ಇರೋದ್ರಿಂದ ಜೀರಿಗೆನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ. 2.5 ಟೀ ಸ್ಪೂನಷ್ಟು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಅಚ್ಚ ಖಾರದ ಪುಡಿ, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ನುಣ್ಣಗೆ ರುಬ್ಕೋಬೇಕು. ಇಲ್ಲ ಮೀಡಿಯಮ್ ಹಾಕಿದ್ರೂ ನಡೆಯುತ್ತೆ, ನುಣ್ಣಗೆ ರುಬ್ಕೊಂಡ್ರೂ ನಡೆಯುತ್ತೆ. ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊತಾ ಇದ್ದೀನಿ. ಓಕೆ, ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಒಂದು ಅರ್ಧ ಕಪ್ಪಷ್ಟು ಎಣ್ಣೆ, ಹಾಗೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ, ಅರ್ಧ ಅಥವಾ ಕಾಲು. ಒಂದು ಎಸ್ಲಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು 3 ಹಸಿಮೆಣಸಿನ್ಕಾಯಿ, 2ರಿಂದ 3 ಸಾಕಾಗುತ್ತೆ, ಸುಮ್ಮನೆ ಫ್ಲೇವರ್ಗೋಸ್ಕರ ಅದು. ನೆಕ್ಸ್ಟು ಒಂದು ಮೀಡಿಯಮಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ, ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಕರಿಬೇವು,
ಹಾಗೆ 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಇದಿಷ್ಟನ್ನು ಇವಾಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಫ್ರೈ ಆಗಿದೆ. ಇವಾಗ ನಾನು ಕಡಲೆ ಹಿಂಡಿ ಇಟ್ಕೊಂಡಿದ್ವಲ್ಲ, ರಸ ಎಲ್ಲ, ನೀರನ್ನೆಲ್ಲ, ಅದನ್ನು ಇವಾಗ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಇದು ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಇದು ಸೀಸನಲ್ಲಿ ಮಾತ್ರ ಸಿಗೋದು. ನಿಮಗೆ ಈ ಕಡಲೆ ಸಿಕ್ಕಿದ್ರೆ ಒಂದು ಸಲ ಖಂಡಿತ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ರುಬ್ಕೊಂಡಿರೋಂಥ ಖಾರ ಇತ್ತಲ್ವ, ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಬೇಕು. ಹಾಗೆ ಸ್ವಲ್ಪ ಒಂದು 5 ನಿಮಿಷ ಕುದಿಯೋದಕ್ಕೆ ನಮಗೆ ಎಷ್ಟು ನೀರು ಬೇಕಾಗುತ್ತೆ ನೋಡಿಕೊಂಡು ಅದು ನೀರನ್ನು ಹಾಕ್ಕೊಳ್ಳಿ. ಒಂದು ಅರ್ಧ ಗ್ಲಾಸಷ್ಟು ಇಲ್ಲ 1/4 ಗ್ಲಾಸಷ್ಟು ಸಾಕಾಗುತ್ತೆ. ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೂ ನಡೆಯುತ್ತೆ, ಇಲ್ಲಾಂದರೆ ಹಾಗೇನೂ ಚೆನ್ನಾಗಿರುತ್ತೆ. ಇದಿಷ್ಟನ್ನು ಹಾಕಿ ಒಂದು 3 ರಿಂದ 5 ನಿಮಿಷ ಕುದಿಸ್ಕೋಬೇಕು. ಇವಾಗ ಆಗಿದೆ. ಕೊನೆಯಲ್ಲಿ ನಾನು ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ. ಅರ್ಧ ನಿಂಬೆಹಣ್ಣು ಹಿಂಡ್ಬಿಟ್ಟು ಮಿಕ್ಸ್ ಮಾಡಿದ್ರೆ ನಮಗೆ ಕಡಲೆ ಪಲ್ಯ ಅಥವಾ ಕಳಲೆ ಅಂತ ಹೇಳ್ತಾರೆ, 2 ಥರ ಕರೀತಾರೆ. ಇದು ರೆಡಿಯಾಗುತ್ತೆ. ಚಪಾತಿಗಿಂತನೂ ಅಕ್ಕಿ ರೊಟ್ಟಿ ಮಾಡ್ತೀವಿ ನಮ್ಮ ಕಡೆ, ಅನ್ನ ಮತ್ತು ಅಕ್ಕಿ ಸೇರಿಸಿ. ಆ ರೊಟ್ಟಿ ಜೊತೆಗಂತೂ ತುಂಬಾ ರುಚಿಯಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕೊಂಡ್ರಂತೂ ಟೇಸ್ಟು ಇನ್ನೂ ಸಖತ್ತಾಗಿರುತ್ತೆ. ಓಕೆ, ಇವಾಗ ಅಕ್ಕಿ ರೊಟ್ಟಿ ಜೊತೆ ಕಡಲೆ ಪಲ್ಯ ರೆಡಿಯಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.